ಅಣ್ಣವ್ರು ಯಾರೋ ಸಖತ್ ಬ್ಯುಸಿ ಅಂತ ಕಾಣಿಸುತ್ತೆ. ಪಾಪ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಮನೇಲಿ ಬ್ರಷ್ ಮಾಡಿದೆ, ಬೈಕಲ್ಲೇ ಬ್ರಷ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದೇ ನುಗ್ಗು ಜಲಾಶಯ. ಎಚ್ ಡಿ ಕೋಟೆ ತಾಲೂಕಿನಲ್ಲಿ 4 ಜಲಾಶಯ ಇದೆ, ಅದರಲ್ಲಿ ಇದು ಕೂಡ ಒಂದು. ಇದು 2 ಗೇಟನ್ನ ಹೊಂದಿರತಕ್ಕಂಥ ಜಲಾಶಯ. ಇದ್ರ ಪಕ್ಕದಲ್ಲಿ ಮೀನು ಸಾಕಾಣಿಕಾ ಕೇಂದ್ರ ಕೂಡ ಇದೆ. ಇಲ್ಲೇ ನೋಡಿ ಕಾಣ್ತಿದೆಯಲ್ಲ, ಇದೇ ಮೀನು ಸಾಕಾಣಿಕಾ ಕೇಂದ್ರ. ಈ ಮಾರ್ಗವಾಗಿ ನಾವು ಈಗ ಗುಂಡ್ಲುಪೇಟೆಗೆ ಹೋಗ್ತಾ ಇದ್ದೀವಿ. ಇದು ನುಗ್ಗು ಜಲಾಶಯದ ಹಿನ್ನೀರು, ಬ್ಯಾಕ್ ವಾಟರ್ ನೋಡಿ. ಇಲ್ಲೆಲ್ಲ ಸಂಜೆ ಟೈಮಲ್ಲಿ ಎಂಟ್ರಿ ಇರೋದಿಲ್ಲ. ಬೆಳಗ್ಗೆ 6 ಗಂಟೆಗೆ ಗೇಟ್ ಓಪನ್ ಆಗುತ್ತೆ, ಮತ್ತು ಸಂಜೆ 6 ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಸ್ವಲ್ಪ ಆನೆಗಳು ಓಡಾಡ್ತಾ ಇರುತ್ತೆ. ನಾನು ಇಷ್ಟಿಂದ ನೋಡ್ತಾ ಇದ್ದೀನಿ, ಯಾವ ಆನೆನೂ ನಾನಂತೂ ನೋಡಿಲ್ಲ ಅಂತಾರೆ. ಬಟ್ ಆನೆಗಳಿರುತ್ತೆ. ಇಲ್ಲೂ ಯಾವ ದೊಡ್ಡ ದೊಡ್ಡ ಆನೆಗಳೆಲ್ಲ ಕಂಡುಬರಲ್ಲ. ಇಲ್ಲಿ ಸಣ್ಣ ಪುಟ್ಟ ಜಿಂಕೆಗಳು ಕಂಡುಬರುತ್ತೆ ಇಲ್ಲಿ. ಇದು ಬೇಗೂರಿಗೆ ಹೋಗೋ ಮಾರ್ಗವಾಗಿ ಸಿಗುವಂಥ ರೋಡು. ಇದು ಸ್ವಲ್ಪ ಮಟ್ಟಿಗೆ ಅರಣ್ಯ ಪ್ರದೇಶನೇ, ಆದರೆ ಇಲ್ಲೆಲ್ಲ ನಾವು ಜಿಂಕೆಗಳು ಮಂಗಗಳನ್ನ ನೋಡಿದ್ದೀವಿ ಹೊರತು ಯಾವುದು ಆನೆಗಳೇನು ನೋಡಿಲ್ಲ. ಅಂದರೆ ಇದು ಕಾಡಿನ ಎಡ್ಜು. ಗುಂಡ್ಲುಪೇಟೆ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುವಂಥ ದಾರಿದು ಒಂದು ಆರ್ಚ್ ಕಾಣುತ್ತೆ. ನಾವು ಈಗ ನೆಕ್ಸ್ಟ್ ಹೋಗ್ತಾ ಇರೋದೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಊಟಿಗೆ ಹೋಗೋಕ್ಕೆ ದಾರಿನಲ್ಲಿ ಸಿಗೋದ್ರಿಂದ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆಲ್ರೆಡಿ 2 ಸಲ ವಿಸಿಟ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಅದರಲ್ಲೂ ಬೆಳಗಿನ ಟೈಮ್ ಹೋದ್ರಂತೂ ಸೂಪರಾಗಿರುತ್ತೆ ನೋಡೋದಕ್ಕೆ ಮಾತ್ರ ವ್ಯೂ. ಅದರಲ್ಲೂ ಈಗ ಮಳೆ ಟೈಮಲ್ಲಿ ಹೋಗ್ತಾ ಇದ್ದೀವಿ, ಸೋನೆ ಹನಿತಾ ಇದೆ. ಈ ಟೈಮಲ್ಲಂತೂ ಸಖತ್ತ ಕಾಣುತ್ತೆ. ಅಲ್ಲಿ ನೋಡಿ, ಬೆಳಗ್ಗೆ ಬೇಗ ಬಂದಿದ್ದರಿಂದ ತಿಂಡಿ ವ್ಯವಸ್ಥೆನೂ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದು. ಬೆಟ್ಟ ಮುಗಿಸ್ಕೊಂಡು ಬಂದು ತಿಂಡಿ ತಿನ್ನೋಕ್ಕೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಬರೋದು ಎಷ್ಟೊತ್ತಾಗುತ್ತೋ ಅಂತ ಮೊದಲೇ ತಿಂಡಿ ತಿನ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಹೊಟ್ಟಸ್ಬಿಟ್ಟಿತ್ತು, ಅದಕ್ಕೆ ಕಾರಲ್ಲೇ ತಿಂಡಿ ತಿಂತಾ ಇದ್ದೀವಿ. ಇದು ಕಾರ್ ಪಾರ್ಕಿಂಗು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಕೆಳಗಡೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬರೇ ಸ್ಟಿಕ್ ತರಲಿಲ್ವಾ? ಸ್ಟಿಕ್ ತರಲಿಲ್ವ? ಸೆಲ್ಫಿ ಸ್ಟಿಕ್ಕಾ? ಸೆಲ್ಫಿ ಸ್ಟಿಕ್ ತಂದಿರಿ ಅಲ್ಲ, ನಾನು ಕಾರಲ್ಲಿ ಕೊಟ್ಟಿದ್ದಲ್ಲ, ಬ್ಯಾಗಲ್ಲಿ ತಿನ್ನಲ್ಲ ಶಿಲ್ಪ. ಅಯ್ಯೋ, ನಾವು ಅವಾಗ ಬಂದಾಗ ಎಲ್ಲ ಫುಲ್ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಹೋಗಿದ್ದೀವಿ. ನಾವು ಅಲ್ಲೆಲ್ಲ ಹೋಗಿ ಫೋಟೋ ತಗೊಂಡಿದ್ದು, ಹೋಗಿ ಫೋಟೋ ತಗೊಂಡು ಅಲ್ಲೆಲ್ಲವ. ವಾತಾವರಣ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ವ್ಯೂ ನಾನು 2 ಸಲ ಬಂದಾಗಲೂ ಈ ಥರ ವ್ಯೂಸ್ ನನಗೆ ಸಿಕ್ಕಿರಲಿಲ್ಲ. ತುಂಬ ಜನ ಹೇಳೋರು ಬೆಳಗಿನ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ. ಅದ್ಭುತವಾಗಿದೆ ಮಾತ್ರ, ನನಗಂತೂ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿದೆ. ಕೇಳ್ತಿ ಅವತ್ತು ಚಳಿ ಆಗುತ್ತೆ ಕಣಪ್ಪ. ಇಷ್ಟು ದೊಡ್ಡ ಕಾಡಿನ ಮಧ್ಯೆ ಯಾರು ದೇವಸ್ಥಾನ ತಂದು ಕಟ್ಟಿದ್ರು, ಯಾವ ಕಾಲದಲ್ಲಿ ಕಟ್ಟಿದ್ರು ಅದ್ರ ಬಗ್ಗೆ ನಮಗೊಂದು ಮಾಹಿತಿ ಇಲ್ಲ. ಅಲ್ಲಿ ಮಾಹಿತಿ ಹಾಕಿದ್ದಾರೆ, ಯಾರು ಹೋದರೆ ಆ ಮಾಹಿತಿನ ಓದ್ಕೊಳ್ಳಿ ಚೆನ್ನಾಗಿ. ಆದರೆ ಕಟ್ಟಿದವ್ರಿಗೆ ಮಾತ್ರ ಒಂದು ದೊಡ್ಡ ಸೆಲ್ಯೂಟ್ ಮಾಡಬೇಕು. ಇಲ್ಲಿಗೆ ಬಸ್ಸಲ್ಲಿ ವೆಹಿಕಲಲ್ಲಿ ಬರೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಆ ಕಾಲದಲ್ಲಿ ತುಂಬ ಹಳೆಯ ದೇವಸ್ಥಾನ ಇದು. ಆ ಕಾಲದಲ್ಲಿ ಏನೂ ವ್ಯವಸ್ಥೆ ಇಲ್ಲದೆ ಈ ಕಾಡು ನಮ್ಮ ಬೆಟ್ಟದ ಮಧ್ಯದಲ್ಲಿ ತಂದು ದೇವಸ್ಥಾನವನ್ನು ಕಟ್ಟಿದಾರಲ್ಲ, ಅದಕ್ಕಂತೂ ಸೆಲ್ಯೂಟ್ ಹೊಡಿಲೇಬೇಕು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಸಖತ್ತಾಗಿದೆ ಸೀಸನು. ಈ ಸೀಸನಲ್ಲಿ ಬರಬೇಕು ಮಾತ್ರ ಬಂದರೆ. ನೋಡಿ ಫುಲ್ಲು ಹಿಮ, ಒಳಗೆಲ್ಲ ಹಿಮ. ಹಾಂ ಮಗಳು, ಮಗಳೇ ಇಲ್ಲಿ 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 ನೋಡು ಮಗಳೇ, ಇಲ್ಲಿ ಮಗಳು. ಹಾಂ ಬನ್ರಪ್ಪ. ಲೈವ್ ವಿಡಿಯೋ ಮಾಡ್ತೀನಿ. ಹಾಂ
ಇದಕ್ಕೆ ಬರ, ನೀನು ಅಲ್ಲಿ ಬರ, ಸ್ವಲ್ಪ ಅಲ್ಲಿ ಬಾ. ದೇವಸ್ಥಾನದ ಒಳಗೆ ಹೊರಗೆ ಆವರಣನೆಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಯಾವುದೇ ಥರ ಪ್ಲಾಸ್ಟಿಕ್ಗಳನ್ನ ತಗೊಂಡು ಬರೋದಕ್ಕೆ ಅವಕಾಶ ಇಲ್ಲ, ಎಲ್ಲವನ್ನು ಕೆಳಗಡೆ ಕಿತ್ಬಿಡ್ತಾರೆ. ಇನ್ನೊಂದು ಬೇಜಾರೇನಪ್ಪ ಅಂತಂದರೆ ಇಲ್ಲಿ ಚಪ್ಪಲಿಗಳನ್ನು ದೇವಸ್ಥಾನದ ಮುಂಭಾಗ ತನಕ ಹಾಕ್ಕೊಂಡು ಬರ್ತಾರೆ ಜನ. ದೇವಸ್ಥಾನದ ಕೆಳಗಡೆ ಆರ್ಚ್ ಇದೆ, ಎಂಟ್ರೆನ್ಸ್ ಆರ್ಚು, ಅಲ್ಲೇ ತನ್ನ ಚಪ್ಪಲಿಗಳನ್ನೆಲ್ಲ ಬಿಟ್ಟು ದೇವಸ್ಥಾನಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಜನಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಎಲ್ಲಿ ಬೇಕಲ್ಲಿ ಚಪ್ಪಲಿಗಳನ್ನು ಹಾಕೊಂಡು ದೇವಸ್ಥಾನದ ಮುಂಭಾಗನೆಲ್ಲ ತಿರುಗಾಡ್ಬಿಡಿ. ನಾವು ನಮ್ಮ ಚಪ್ಪಲಿಗಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದು. ಬಂದ ಶೂ ಹಾಕ್ರಿ, ಶೂ ಚಪ್ಪಲಿ ಹಾಕ್ರಿ. ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಅದು ಟೈಮಿಂಗ್ಸು, ಬಂದವರು ಪ್ರಸಾದನ ಸ್ವೀಕರಿಸಿ ಹೋಗ್ಬೋದು. ಈ ಬೆಟ್ಟ ಇಷ್ಟೊಂದು ನೀಟಾಗಿ ಕ್ಲೀನಾಗಿರೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ಪ್ರೈವೇಟ್ ವೆಹಿಕಲ್ಗಳನ್ನು ಬೆಟ್ಟದ ಮೇಲಕ್ಕೆ ಅಲೋ ಮಾಡೋದಿಲ್ಲ. ಏನಂದರೆ ಗೌರ್ಮೆಂಟ್ ಬಸ್ನಲ್ಲೇ ಬರಬೇಕು, ಗೌರ್ಮೆಂಟ್ ಬಸ್ನಲ್ಲೇ ಹೋಗಬೇಕು. ಅಪ್ ಆ್ಯಂಡ್ ಡೌನ್ ಟಿಕೆಟು ಸೇರಿ ಎರಡನ್ನೂ ಕೂಡ ಒಟ್ಟಿಗೆ ತೊಗೊತಾರೆ, ಕೆಳಗಡೆ ಟಿಕೆಟ್ ಕೊಡ್ತಾರೆ. ಆದ್ದರಿಂದ ಈ ಬೆಟ್ಟ ತುಂಬ ನೀಟಾಗಿದೆ. ಈಗ ದೇವರ ದರ್ಶನ ಮುಗಿಸ್ಕೊಂಡು ಬೆಟ್ಟದ ವ್ಯೂ ಎಲ್ಲ ನೋಡಿಕೊಂಡು ಕೆಳಗಡೆ ಹೋಗ್ತಾ ಇದ್ವಿ. ನಿಮಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅದೃಷ್ಟ ಚೆನ್ನಾಗಿದೆ. ಕೆಲವು ಸಲ ಚಿರತೆಗಳು, ಆನೆಗಳು, ಜಿಂಕೆಗಳು ಕೂಡ ಕಾಣ್ತವೆ. ಆನೆ 2 ಸಲ ಬಂದಾಗಲೂ ಕೂಡ ಚಿರತೆ ಮತ್ತು ಆನೆಯನ್ನು ನೋಡಿದ್ದೆ, ಜಿಂಕೆಯನ್ನು ಕೂಡ ನೋಡಿದ್ದೆ. ಆದರೆ ಇವತ್ತು ನಮಗೆ ಏನೂ ಕಾಣಿಸ್ತಿಲ್ಲ ನೋಡೋದಕ್ಕೆ. ಯಾವ ಚಿರತೆನೂ ಕಾಣಿಸ್ತಿಲ್ಲ, ಜಿಂಕೆ, ಹುಲಿ ಏನೂ ಕಾಣಿಸ್ತಿಲ್ಲ. ನೋಡಿ ವ್ಯೂ ಮಾತ್ರ ಕೆಳಗಡೆ, ಮೇಲ್ಗಡೆಯಿಂದ ಕೆಳಗಡೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಅಲ್ಲೆಲ್ಲ ಹೇಗೆ ಕಾಣಿಸ್ತಾ ಇದೆ. ಇದು ಬೆಟ್ಟದ ತಪ್ಪಲಿರ್ತಕ್ಕಂಥ ವೆಲ್ಕಮ್ ಆರ್ಚು. ಏನಪ್ಪ ಇಷ್ಟೊಂದು ಜನ, ಬೆಳಗ್ಗೆ ಹೋಗ್ಬೇಕಾದ್ರೆ ಇಷ್ಟು ಜನ ಇರಲಿಲ್ಲ. ಈಗ ನೋಡಿ ಇಲ್ಲಿ ಕ್ಯೂ ನಿಂತಿರೋದು ಟಿಕೆಟ್ ತಗೊಳ್ಳೋದಕ್ಕೆ. ಒಬ್ಬ ಇವತ್ತು ಶನಿವಾರನೇ ಇಷ್ಟು ಜನ ಬಂದಿದ್ದಾರೆ ಅಂದರೆ ಇನ್ನು ನಾಳೆ ಭಾನುವಾರ ವೀಕೆಂಡಲ್ಲಿ ಇನ್ನೆಷ್ಟು ಜನ ಇರ್ತಾರೆ. ಸಖತ್ತು ರಶ್ ಇದೆ ಮಾತ್ರ. ನಾವು ಬೆಳಗ್ಗೆ ಬೇಗ ಬಂದ್ವಿ, ಅದರಿಂದ ಅಷ್ಟು ರಶ್ ಆಗಿ ಕಾಣಲಿಲ್ಲ. ಈಗ ನೋಡಿ ಇಲ್ಲಿ ಕ್ಯೂ ನೋಡಿ ಎಷ್ಟು ಉದ್ದ ನಿಂತಿದೆ. ಅಲ್ಲ ಕ್ಯೂ ನೋಡ್ರಿ ಇಲ್ಲಿ. ವೀಕೆಂಡು, ನಾಳೆ ಇವತ್ತು ಶನಿವಾರ, ನಾಳೆ ಇನ್ನೂ ರಶ್ ಇರುತ್ತೆ ಫುಲ್ಲು. ಈಗ ಗೋಪಾಲಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ಊಟಿ ಕಡೆಗೆ ಹೊರಟಿದ್ದೀವಿ. ಇದು ಬಂಡೀಪುರ ನ್ಯಾಷನಲ್ ಪಾರ್ಕು, ಕಾಡು ಒಳಗಡೆ ಹೋಗ್ತಾ ಇರತಕ್ಕಂಥ ದೃಶ್ಯ. ಇಲ್ಲಿ ನಿಮಗೆ ಜಿಂಕೆಗಳು, ಆನೆಗಳು ಎಲ್ಲ ಕಾಣ್ತವೆ. ಓಕೆ, ಇದನ್ನು ನೋಡ್ತಾ ಇರಿ. ಹಾಗೆ ನಿಮ್ಮನ್ನು ಭೇಟಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಊಟಿ ಫುಲ್ ವೀಡಿಯೋ ಮಾಡಿ ಅದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.